ಆತ್ಮೀಯ ವಿದ್ಯಾರ್ಥಿಗಳೇ, ಎರಡನೇ ಅಧ್ಯಾಯ ರಾಜ್ಯಶಾಸ್ತ್ರದಲ್ಲಿನ ಪರಿಕಲ್ಪನೆಗಳು, ಕಾನ್ಸೆಪ್ಟ್ಸ್ ಇನ್ ಪೊಲಿಟಿಕಲ್ ಸೈನ್ಸ್. ಇದರಲ್ಲಿ ಎ ಭಾಗ ಸ್ವಾತಂತ್ರ್ಯ, ಲಿಬರ್ಟಿ ಬಗ್ಗೆ ನಾವೀಗಾಗಲೇ ಹಲವಾರು ವಿಚಾರಗಳನ್ನು ಈ ಹಿಂದಿನ ಅವಧಿಯಲ್ಲಿ ಚರ್ಚೆ ಮಾಡಿದ್ದೀವಿ. ಇವತ್ತಿನ ಅವಧಿಯಲ್ಲಿ ಸ್ವಾತಂತ್ರ್ಯದ ಮುಂದುವರೆದ ಭಾಗ ಹಾಗೂ ಕೊನೆಯ ಅಂಶವಾಗಿರ್ತಕ್ಕಂತಹ ಸ್ವಾತಂತ್ರ್ಯದ ಸುರಕ್ಷತಾ ಅಂಶಗಳು ಅಥವಾ ರಕ್ಷಣೋಪಾಯಗಳು, ಸೇಫ್ ಗಾರ್ಡ್ಸ್ ಆಫ್ ಲಿಬರ್ಟಿ, ಇದ್ರ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಸ್ವಾತಂತ್ರ್ಯ ವ್ಯಕ್ತಿಗೆ ಅತ್ಯವಶ್ಯಕ. ಸ್ವಾತಂತ್ರ್ಯದ ಮಹತ್ವದ ಕುರಿತು, ಸ್ವಾತಂತ್ರ್ಯದ ವಿಧಗಳ ಕುರಿತು ಈ ವಿಚಾರಗಳನ್ನು ನಾವೀಗಾಗಲೇ ತಿಳಿದುಕೊಂಡಿದ್ದೀವಿ. ಹಾಗಾದರೆ ಸ್ವಾತಂತ್ರ್ಯಕ್ಕೆ ಇಷ್ಟೊಂದು ಪ್ರಾಮುಖ್ಯತೆ ಇದೆ, ಇಷ್ಟೊಂದು ಮಹತ್ವವಿದೆ ಅಂದಾಗ ಅದಕ್ಕೆ ರಕ್ಷಣೆ ಬೇಕಲ್ಲ, ಅದಕ್ಕೆ ಸುರಕ್ಷತೆ ಬೇಕಲ್ಲ. ಆ ಹಿನ್ನೆಲೆಯಿಂದ ಹಾಗಾದರೆ ಸ್ವಾತಂತ್ರ್ಯಕ್ಕಿರ್ತಕ್ಕಂತಹ ಸುರಕ್ಷತೆಗಳು ಏನು ಅನ್ನೋದನ್ನು ತಿಳಿದುಕೊಳ್ಳೋದು ಬಹಳಷ್ಟು ಅತ್ಯವಶ್ಯಕ. ಸ್ವಾತಂತ್ರ್ಯ ವ್ಯಕ್ತಿ ಮತ್ತು ರಾಷ್ಟ್ರದ ದೃಷ್ಟಿಯಿಂದ ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥದ್ದು. ಸ್ವಾತಂತ್ರ್ಯವಿದ್ದಲ್ಲಿ ಅದರ ಉಲ್ಲಂಘನೆಯೂ ಸಹಿತ ಇದ್ದೇ ಇರ್ತೈತಿ, ಅದು ಸಹಜವಾಗಿರ್ತಕ್ಕಂಥದ್ದು. ಹೀಗಾಗಿ ಪ್ರತಿಯೊಂದು ದೇಶ ತನ್ನ ಪ್ರಜೆಗಳಿಗೆ ಸಂವಿಧಾನಾತ್ಮಕವಾಗಿ ಅಥವಾ ಕಾನೂನಾತ್ಮಕವಾಗಿ ಮೂಲಭೂತ ಸ್ವಾತಂತ್ರ್ಯಗಳನ್ನು ನೀಡಿರ್ತೈತಿ. ಪ್ರತಿಯೊಂದು ರಾಷ್ಟ್ರ ಸ್ವಾತಂತ್ರ್ಯದ ರಕ್ಷಣೆಗೆ ತನ್ನದೇ ಆಗಿರ್ತಕ್ಕಂತಹ ವಿಧಾನಗಳನ್ನು ಅನುಸರಿಸುತ್ತದೆ. ಪ್ರಜೆಗಳ ಸ್ವಾತಂತ್ರ್ಯದ ರಕ್ಷಣೆಗೆ ಇರ್ತಕ್ಕಂತಹ ಸಾಧನಗಳನ್ನು ನಾವು ಈ ಕೆಳಗಿನ ಅಂಶಗಳ ಮೂಲಕ ತಿಳಿದುಕೊಳ್ಳೋಣ. ಸ್ವಾತಂತ್ರ್ಯದ ರಕ್ಷಣೆಗೆ ಈ ಎಲ್ಲ ಅಂಶಗಳು, ಈ ಎಲ್ಲ ಸಾಧನಗಳು ನೆರವಾಗಿದ್ದು, ಇವುಗಳನ್ನೇ ನಾವು ಸ್ವಾತಂತ್ರ್ಯದ ರಕ್ಷಾ ಕವಚ ಅಂತ ತಿಳ್ಕೊಂಡು ಪರಿಗಣಿಸಲಾಗಿದೆ. ಅದರಲ್ಲಿ ಸ್ವಾತಂತ್ರ್ಯವನ್ನು ರಕ್ಷಣೆ ಮಾಡತಕ್ಕಂತಹ ಸಾಧನ ಮೊದಲನೇದ್ದು ಪ್ರಜಾಪ್ರಭುತ್ವ ಸರ್ಕಾರ. ಹೆಸರೇ ಸೂಚಿಸುವ ಹಾಗೆ ಪ್ರಜಾಪ್ರಭುತ್ವ, ಪ್ರಜೆಗಳ ಸರ್ಕಾರ, ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರ್ತಕ್ಕಂಥ ಸರ್ಕಾರ ಪ್ರಜಾಪ್ರಭುತ್ವ. ಇಲ್ಲಿ ಅಧಿಕಾರ ಕೆಳಗಿನಿಂದ ಸಿಗ್ತಕ್ಕಂಥದ್ದು. ಅಂದರೆ ಜನರಿಂದ ಪ್ರಜಾಪ್ರಭುತ್ವದಲ್ಲಿ ಅಧಿಕಾರವನ್ನು ಪಡಿತಕ್ಕಂತಹ ವಿಧಾನವನ್ನು ನಾವು ಕಾಣ್ತಾ ಇದ್ದೀವಿ. ಹೀಗಾಗಿ ಎಲ್ಲದಕ್ಕೂ ಪ್ರಜೆಗಳೇ ಇಲ್ಲಿ ಕಾರಣಕರ್ತರು. ಯಾವ ದೇಶದಲ್ಲಿ ಪ್ರಜಾಪ್ರಭುತ್ವ ಸರ್ಕಾರ ಇರ್ತೈತಿ ಅಲ್ಲಿ ಜನತೆಗೆ ಅವರ ಸ್ವಾತಂತ್ರ್ಯಕ್ಕೆ ಹೆಚ್ಚಿನ ಸುರಕ್ಷತೆ ಇರ್ತೈತಿ ಅಂತ ಹೇಳ್ತೇವೆ. ಯಾಕೆ ಅಂದರೆ ಜನ ತಮಗಿಷ್ಟವಾದ ಸರ್ಕಾರವನ್ನು ಆಯ್ಕೆ ಮಾಡಲಿಕ್ಕೆ ಪ್ರಜಾಪ್ರಭುತ್ವ ಸರ್ಕಾರ ಒಂದು ಮುಖ್ಯವಾದಂತಹ ಸರ್ಕಾರದ ವಿಧಾನ. ಆಳುವ ಪ್ರತಿನಿಧಿಗಳು ಜನರಿಗೆ ಜವಾಬ್ದಾರಿಯನ್ನು ತೋರುವುದು ಅಷ್ಟೇ ಅಲ್ಲ, ಜನರ ಸ್ವಾತಂತ್ರ್ಯದ ರಕ್ಷಣೆ ಆ ಆಳುವವರ ಪ್ರಥಮ ಆದ್ಯತೆಯೂ ಆಗಿದೆ. ಆದ್ದರಿಂದ ಪ್ರಜಾಪ್ರಭುತ್ವ ಮಾದರಿಯ ಸರ್ಕಾರ ಸ್ವಾತಂತ್ರ್ಯದ ರಕ್ಷಣೆಯ ಅತ್ಯಂತ ಪ್ರಭಾವಿ ಸಾಧನವೆಂದೇ ಪರಿಗಣಿಸಲಾಗಿದೆ. ಇನ್ನು ಎರಡನೆಯ ಸಾಧನ ಸಂವಿಧಾನದಲ್ಲಿ ಹಕ್ಕುಗಳ ಸೇರ್ಪಡೆ. ಜಗತ್ತಿನ ಪ್ರತಿಯೊಂದು ದೇಶ ಸಂವಿಧಾನದ ಮೂಲಕ ತನ್ನ ಪ್ರಜೆಗಳಿಗೆ ಒದಗಿಸಿರ್ತಕ್ಕಂತಹ ಮೂಲಭೂತ ಹಕ್ಕುಗಳ ಪಟ್ಟಿಯನ್ನು ಹೊಂದಿರ್ತೈತೆ. ನಾವು ಭಾರತದ ಸಂವಿಧಾನವನ್ನು ತೆಗೆದುಕೊಂಡಾಗ ಭಾರತದ ಸಂವಿಧಾನದ 3ನೇ ಅಧ್ಯಾಯ 12ನೇ ವಿಧಿಯಿಂದ 35ನೇ ವಿಧಿಯವರೆಗೆ ಮೂಲಭೂತ ಹಕ್ಕುಗಳನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಸಂವಿಧಾನದಿಂದ ರಕ್ಷಿಸಲ್ಪಡ್ತಕ್ಕಂತಹ ಹಕ್ಕುಗಳನ್ನು ಯಾವುದೇ ವ್ಯಕ್ತಿ ಅಥವಾ ಸರ್ಕಾರ ಉಲ್ಲಂಘಿಸಿದಾಗ ಆಗ ಯಾರ ಹಕ್ಕಿಗೆ ಅನ್ಯಾಯ ಆಗಿರ್ತೈತಿ, ಯಾರ ಹಕ್ಕು ಉಲ್ಲಂಘನೆಗೆ ಒಳಗಾಗಿರ್ತೈತಿ, ಅವರು ನ್ಯಾಯಾಂಗದ ರಕ್ಷಣೆ ಕೋರಬಹುದು.
ಸ್ವಾತಂತ್ರ್ಯಕ್ಕೆ ಅಪಾಯ ಒದಗಿದಾಗ ನ್ಯಾಯಾಂಗವು ಸೂಕ್ತ ಕ್ರಮವನ್ನು ಕೈಗೊಳ್ಳೋದು ಅಷ್ಟೇ ಅಲ್ಲ, ಸ್ವಾತಂತ್ರ್ಯದ ಉಲ್ಲಂಘನೆಗೆ ಸೂಕ್ತ ಕಾನೂನಾತ್ಮಕ ಪರಿಹಾರೋಪಾಯಗಳನ್ನು ಸಂವಿಧಾನದಲ್ಲಿಯೇ ಪ್ರಸ್ತಾಪಿಸಿರುವುದನ್ನು ಭಾರತದ ಸಂವಿಧಾನದ ಮೂಲಕ ನಾವು ಕಾಣಲಿಕ್ಕೆ ಸಾಧ್ಯ ಇದೆ. ಆದ್ದರಿಂದ ಸಂವಿಧಾನದ 32ನೇ ವಿಧಿಯನ್ನು ಮೂಲಭೂತ ಹಕ್ಕುಗಳ ರಕ್ಷಕ ಅಂತ ನಾವು ಕರಿತೀವಿ. ಮೂರನೇದ್ದು ಉತ್ತಮವಾದ ಪಕ್ಷ ವ್ಯವಸ್ಥೆ. ದೇಶದಲ್ಲಿ ಸುಸಂಘಟಿತ ರಾಜಕೀಯ ಪಕ್ಷಗಳಿದ್ದರೆ ಸ್ವಾತಂತ್ರ್ಯದ ಬಲವರ್ಧನೆ, ಅದರ ರಕ್ಷಣೆ, ಅದರ ಸುರಕ್ಷತೆ ಸಾಧ್ಯವಾಗ್ತೈತಿ. ವಿರೋಧ ಪಕ್ಷ ಸರ್ಕಾರವನ್ನು ನಿರಂಕುಶ ಮಾರ್ಗದಲ್ಲಿ ಹೋಗದಂತೆ ತಡೆ ಹಿಡಿತೈತಿ. ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಯಾವುದೇ ಅಪಾಯ ಒದಗಿದಾಗ ಅದು ಸರ್ಕಾರದಿಂದ ಆಗಿರಬಹುದು, ಅದನ್ನು ಜನತೆಯ ಗಮನಕ್ಕೆ ತರ್ತಕ್ಕಂಥ ಕೆಲಸ ವಿರೋಧ ಪಕ್ಷ ಮಾಡ್ತೈತಿ. ರಾಜಕೀಯ ವಿದ್ಯಮಾನಗಳ ಬಗ್ಗೆ ಸಾರ್ವಜನಿಕ ಅಭಿಪ್ರಾಯವನ್ನು ಸಹಿತ ವಿರೋಧ ಪಕ್ಷಗಳು ರೂಪಿಸುತ್ತದೆ. ಹೀಗಾಗಿ ಉತ್ತಮವಾದ ಪಕ್ಷ ವ್ಯವಸ್ಥೆ ದೇಶದಲ್ಲಿ ಇದ್ದರೆ ಸ್ವಾತಂತ್ರ್ಯಕ್ಕೆ ಯಾವುದೇ ರೀತಿಯ ಅನ್ಯಾಯ ಆಗುವುದು ಸಾಧ್ಯವಾಗುವುದಿಲ್ಲ, ಹಾಗೆಯೇ ಸ್ವಾತಂತ್ರ್ಯದ ರಕ್ಷಣೆ ಆಗ್ತೈತಿ ಅಂತ ಹೇಳ್ತೀವಿ. ನಾಲ್ಕನೇದು ನಿರಂತರ ಜಾಗೃತಿ. ಸ್ವಾತಂತ್ರ್ಯಕ್ಕೆ ಪ್ರಜೆಗಳ ನಿರಂತರ ಜಾಗೃತಿಯೂ ಬಹಳ ಅವಶ್ಯಕ. ಕಾರಣ, ಪ್ರಜೆಗಳ ಸ್ವಾತಂತ್ರ್ಯದ ಹಂಬಲ ಅಥವಾ ಅದರ ಮೇಲೆ ಅವ್ರಿಗಿರ್ತಕ್ಕಂಥ ಅಪೇಕ್ಷೆ ನಿರಂತರವಾಗಿರಬೇಕು. ತಮ್ಮ ಸ್ವಾತಂತ್ರ್ಯದ ಬಗ್ಗೆ ಅವರಿಗೆ ಹಂಬಲ ಇರಬೇಕು, ಅಪೇಕ್ಷೆ ಇರಬೇಕು. ಇಲ್ಲ ಅಂದರೆ ಸ್ವಾತಂತ್ರ್ಯದ ಮೇಲೆ ಸರ್ಕಾರ ಸವಾರಿ ಮಾಡತಕ್ಕಂತಹ ಸಾಧ್ಯತೆಗಳಿರ್ತೈತಿ. ಆದ್ದರಿಂದಲೇ ಥಾಮಸ್ ಜೆಫರ್ಸನ್ ಈ ರೀತಿಯಾಗಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಪ್ರಜೆಗಳು ಸರ್ಕಾರಕ್ಕೆ ತಮ್ಮ ಸ್ವಾತಂತ್ರ್ಯದ ಉಲ್ಲಂಘನೆಯ ವಿರುದ್ಧ ಆಗಾಗ ಎಚ್ಚರಿಕೆ ನೀಡುತ್ತಿರಬೇಕು ಎಂದಿರುವರು. ಈ ಮಾತನ್ನು, ಈ ಹೇಳಿಕೆಯನ್ನು ನಾವು ಗಣನೆಗೆ ತೆಗೆದುಕೊಂಡಾಗ ಇದರ ಅರ್ಥವನ್ನು ನಾವು ತಿಳ್ಕೊಳ್ಳೋದರ ಮೂಲಕ ಪ್ರಜೆಗಳ ಸ್ವಾತಂತ್ರ್ಯಕ್ಕೆ ಸರ್ಕಾರದಿಂದ ಧಕ್ಕೆ ಆದಾಗ ಆಗ ಸರ್ಕಾರವನ್ನು ಎಚ್ಚರಿಕೆ ಮಾಡತಕ್ಕಂತಹ ಅವಕಾಶ ಜನರಿಗೆ ಇರಬೇಕು, ಪ್ರಜೆಗಳು ಮಾಡಬೇಕು ಅಂದಾಗ ಅವರ ಸ್ವಾತಂತ್ರ್ಯಕ್ಕೆ ಯಾವುದೇ ರೀತಿಯ ಧಕ್ಕೆ ಆಗುವುದಿಲ್ಲ. ಅದು ಪ್ರಜೆಗಳ ನಿರಂತರ ಜಾಗೃತಿಯನ್ನು ಅವಲಂಬಿಸಿರ್ತಕ್ಕಂಥದ್ದು. ಐದನೇದ್ದು ಸಾರ್ವಜನಿಕ ಅಭಿಪ್ರಾಯ ಮತ್ತು ಸ್ವತಂತ್ರ ಸಮೂಹ ಮಾಧ್ಯಮ. ಇದು ಕೂಡ ಸ್ವಾತಂತ್ರ್ಯದ ರಕ್ಷಣೆಗೆ ಪ್ರಮುಖವಾಗಿರ್ತಕ್ಕಂಥ ಸಾಧನವಾಗಿದೆ. ಆರೋಗ್ಯಕರವಾಗಿರ್ತಕ್ಕಂತಹ ಸಾರ್ವಜನಿಕ ಅಭಿಪ್ರಾಯ ಮತ್ತು ಸ್ವತಂತ್ರ ಸಮೂಹ ಮಾಧ್ಯಮ ಪತ್ರಿಕೆಗಳು ಸ್ವಾತಂತ್ರ್ಯದ ರಕ್ಷಣೆಯಲ್ಲಿ ಮಹತ್ವದ ಪಾತ್ರವನ್ನು ನಿರ್ವಹಿಸ್ತಾವೆ. ದೇಶದ ವಿವಿಧೆಡೆ ನಡೀತಕ್ಕಂತಹ, ಘಟಿಸ್ತಕ್ಕಂತಹ ರಾಜಕೀಯ, ಆರ್ಥಿಕ, ಸಾಂಸ್ಕೃತಿಕ, ಸಾಮಾಜಿಕ, ಧಾರ್ಮಿಕ ಮುಂತಾದ ವಿದ್ಯಮಾನಗಳ ಬಗ್ಗೆ, ಘಟನೆಗಳ ಬಗ್ಗೆ ಪತ್ರಿಕೆಗಳು ವರದಿಯನ್ನು ಮಾಡ್ತಾವೆ. ಇಂತಹ ವರದಿಗಳು ಹಾಗೂ ಕೆಲವು ವಿದ್ಯಮಾನಗಳ ಬಗ್ಗೆ ಪತ್ರಿಕೆಗಳು ಬರೀತಕ್ಕಂತಹ ಸಂಪಾದಕೀಯ ಸಾರ್ವಜನಿಕ ಅಭಿಪ್ರಾಯವನ್ನು ರೂಪಿಸ್ತೈತಿ. ಸಾರ್ವಜನಿಕ ಅಭಿಪ್ರಾಯ ಸರ್ಕಾರವನ್ನು ನಿಯಂತ್ರಿಸುತ್ತದೆ. ನೀವು ಪತ್ರಿಕೆಯನ್ನು ಗಮನಿಸಿರಿ, ಅದರಲ್ಲಿ ಸಾರ್ವಜನಿಕರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಲಿಕ್ಕೆ ಅವರಿಗೆ ಅವರದೇ ಆದಂತಹ ಅವಕಾಶ ಇರ್ತೈತಿ. ಆ ಅವಕಾಶದ ಮೂಲಕ ಸರ್ಕಾರಕ್ಕೆ ಏನಾದರೂ ತಮ್ಮ ಅಭಿಪ್ರಾಯಗಳನ್ನು ತಿಳಿಸ್ತಕ್ಕಂತಹ ಒಂದು ಅಧಿಕಾರ ಜನರಿಗೂ ಸಹಿತ ಇದೆ. ಇದು ಸಾರ್ವಜನಿಕ
ಅಭಿಪ್ರಾಯ. ಆ ಸಾರ್ವಜನಿಕರ ಅಭಿಪ್ರಾಯಗಳನ್ನು ಸಮೂಹ ಮಾಧ್ಯಮಗಳು ಎಲ್ಲರಿಗೂ ತಿಳಿಸ್ತಕ್ಕಂತಹ ಕೆಲಸವನ್ನು ಮಾಡ್ತಾವು. ಆರನೇದು ವಿಶೇಷ ಸೌಲಭ್ಯಗಳ ನಿರಾಕರಣೆ. ವಿಶೇಷ ಸೌಲಭ್ಯಗಳ ನಿರಾಕರಣೆಯು ಕೂಡ ಸ್ವಾತಂತ್ರ್ಯದ ರಕ್ಷಣೆಯ ಪ್ರಮುಖ ಸಾಧನಗಳಲ್ಲಿ ಒಂದು. ಸಮಾಜದಲ್ಲಿ ಪ್ರತಿಯೊಬ್ಬರಿಗೂ ಸಮಾನ ಸೌಲಭ್ಯಗಳಿರಬೇಕು. ಯಾವ ವ್ಯಕ್ತಿಗೆ ಆಗಲಿ ಆತನಿಗೆ ವಿಶೇಷ ಸವಲತ್ತುಗಳನ್ನು ಒದಗಿಸಬಾರದು. ಒಂದು ವೇಳೆ ಕೆಲವರಿಗೆ ವಿಶೇಷವಾದಂತಹ ಸವಲತ್ತುಗಳನ್ನು ನೀಡಿದಾಗ ಅದು ಉಳಿದವರ ಸ್ವಾತಂತ್ರ್ಯಕ್ಕೆ ಧಕ್ಕೆ ಆಗ್ತೈತಿ. ಅಸಮಾನತೆ ಅಂತಕ್ಕಂಥದ್ದು ಸಮಾಜದಲ್ಲಿ ಹುಟ್ಟಿದಾಗ, ಅಂದರೆ ಕೆಲವರನ್ನು ನಿರ್ಲಕ್ಷಿಸುವುದು, ಇನ್ನು ಕೆಲವರಿಗೆ ವಿಶೇಷವಾದಂತಹ ಸೌಲಭ್ಯಗಳನ್ನು ಕೊಡ್ತಕ್ಕಂಥದ್ದು, ಇದು ಸಮಾಜದಲ್ಲಿ ಇದ್ದರೆ ಅಸಮಾನ ಸಮಾಜ ನಿರ್ಮಾಣ ಆಗ್ತೈತಿ. ಆ ಅಸಮಾನ ಸಮಾಜ ನಿರ್ಮಾಣ ಆಯಿತು ಅಂದರೆ ಸ್ವಾತಂತ್ರ್ಯಕ್ಕೆ ರಕ್ಷಣೆ ಸಿಗುವುದಾದರೂ ಹೇಗೆ ಅನ್ನುವ ಪ್ರಶ್ನೆ ಉದ್ಭವ ಆಗ್ತೈತಿ. ಆ ದೃಷ್ಟಿಕೋನದಿಂದ ಪ್ರಮುಖ ರಾಜಕೀಯ ಚಿಂತಕ ಲಾಸ್ಕಿ ಈ ರೀತಿಯಾಗಿ ಈ ವಿಶೇಷ ಸೌಲಭ್ಯಗಳ ನಿರಾಕರಣೆ ಮಾಡುವುದ್ರ ಮೂಲಕ ಸ್ವಾತಂತ್ರ್ಯದ ರಕ್ಷಣೆ ಹೇಗೆ ಆಗ್ತೈತಿ ಅನ್ನೋದನ್ನು ತಮ್ಮದೇ ಆದ ವಿಚಾರದಲ್ಲಿ ಸ್ಪಷ್ಟಪಡಿಸ್ತಾರೆ. ಅದನ್ನು ನಾವು ಗಮನಿಸೋಣ. ಯಾರಿಗೂ ವಿಶೇಷ ಅಧಿಕಾರ ಹಾಗೂ ಸೌಲಭ್ಯ ಇರಬಾರದೆಂದು ಲಾಸ್ಕಿಯವರು ಅಭಿಪ್ರಾಯಪಟ್ಟಿದ್ದಾರೆ. ವಿಶೇಷವಾದಂಥ ಅಧಿಕಾರ, ವಿಶೇಷವಾದಂಥ ಸೌಲಭ್ಯ ಸಮಾಜದಲ್ಲಿ ಕೊಟ್ಟದ್ದೇ ಆದಲ್ಲಿ ಅಲ್ಲಿ ಅಸಮಾನ ಸಮಾಜ ನಿರ್ಮಾಣ ಆಗ್ತೈತಿ. ಆವಾಗ ಅಶಾಂತಿಗೆ ಕಾರಣ ಆಗ್ತೈತಿ, ಸ್ವಾತಂತ್ರ್ಯಕ್ಕೆ ಧಕ್ಕೆ ಬರ್ತೈತಿ. ಹಾಗಾದರೆ ಸ್ವಾತಂತ್ರ್ಯವನ್ನು ರಕ್ಷಿಸುವುದಾದರೂ ಹೇಗೆ? ಈ ಎಲ್ಲ ಸಮಸ್ಯೆಗಳು, ಗೊಂದಲಗಳು ಉದ್ಭವಿಸುವುದರಿಂದ ವಿಶೇಷ ಸೌಲಭ್ಯಗಳನ್ನು ಕೊಡಬಾರದು ಅನ್ನೋ ಮಾತನ್ನು ಲಾಸ್ಕಿ ಅವರು ಹೇಳ್ತಾರೆ. ಏಳನೇದ್ದು ಅಧಿಕಾರದ ಪ್ರತ್ಯೇಕತೆ. ಇಂಗ್ಲೆಂಡಿನ ಪ್ರಮುಖ ರಾಜಕೀಯ ಚಿಂತಕ ಮಾಂಟೆಸ್ಕೋ ಅಧಿಕಾರದ ಪ್ರತ್ಯೇಕೀಕರಣದ ಬಗ್ಗೆ ತಮ್ಮದೇ ಆದಂತಹ ವಿಚಾರಗಳನ್ನು ಸ್ಪಷ್ಟಪಡಿಸ್ತಾರೆ. ಅಧಿಕಾರದ ಪ್ರತ್ಯೇಕತೆ ಮಾಂಟೆಸ್ಕೋ ಅವರೇ ಹೇಳುವಂತೆ ಸ್ವಾತಂತ್ರ್ಯದ ಮಹತ್ವದ ರಕ್ಷಣೋಪಾಯವಾಗಿದೆ. ಹಾಗಾದರೆ ಈ ಅಧಿಕಾರ ಪ್ರತ್ಯೇಕೀಕರಣ ಅಂದರೆ ಏನು? ಸರ್ಕಾರದ 3 ಅಂಗಗಳನ್ನು ಪ್ರತ್ಯೇಕಿಸುವುದು. ಸರ್ಕಾರದ 3 ಅಂಗಗಳಾಗಿರ್ತಕ್ಕಂತಹ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಇವು ಒಂದಕ್ಕೊಂದು ಸಂಬಂಧವನ್ನು ಹೊಂದದೆ ಶಾಸಕಾಂಗ ಪ್ರತ್ಯೇಕವಾಗಿ ಕಾರ್ಯವನ್ನು ನಿರ್ವಹಿಸುವುದು, ಕಾರ್ಯಾಂಗ ಪ್ರತ್ಯೇಕವಾಗಿ ಕಾರ್ಯವನ್ನು ನಿರ್ವಹಿಸುವುದು, ನ್ಯಾಯಾಂಗ ಪ್ರತ್ಯೇಕ ಮತ್ತು ಸ್ವತಂತ್ರವಾಗಿ ಕಾರ್ಯವನ್ನು ನಿರ್ವಹಿಸ್ತಕ್ಕಂಥದ್ದು. ಈ ರೀತಿ ಸರ್ಕಾರದ ಅಂಗಗಳನ್ನು ಪ್ರತ್ಯೇಕವಾಗಿ ಕಾರ್ಯ ಮಾಡುವುದರಿಂದ ಸ್ವಾತಂತ್ರ್ಯದ ರಕ್ಷಣೆಗೆ ಇದು ಅತ್ಯಂತ ಉತ್ತಮವಾದಂತಹ ಮಾರ್ಗ ಅನ್ನೋದನ್ನು ಮಾಂಟೆಸ್ಕೋರವರು ಅಭಿಪ್ರಾಯಪಡ್ತಾರೆ. ಯಾವುದೇ ಒಂದು ಅಂಗದಲ್ಲಿ, ಅಂದರೆ ಸರ್ಕಾರದ ಅಂಗದಲ್ಲಿ ಇನ್ನೊಂದರ ಅಧಿಕಾರ ಕೇಂದ್ರೀಕೃತವಾದಾಗ ಅದು ಸರ್ವಾಧಿಕಾರತ್ವಕ್ಕೆ, ನಿರಂಕುಶತೆಗೆ ದಾರಿ ಮಾಡಿಕೊಡುತ್ತೈತಿ ಅಂತ ತಿಳ್ಕೊಂಡು ಮಾಂಟೆಸ್ಕೋರವರು ಅಭಿಪ್ರಾಯಪಡ್ತಾರೆ. ಅಂದರೆ ಶಾಸಕಾಂಗದ ಅಧಿಕಾರದಲ್ಲಿ ಕಾರ್ಯಾಂಗ ಹಸ್ತಕ್ಷೇಪ ಮಾಡೋದು, ಕಾರ್ಯಾಂಗದ ಅಧಿಕಾರ ಶಾಸಕಾಂಗದಲ್ಲಿ ಕೇಂದ್ರೀಕೃತವಾದಾಗ ಅಲ್ಲಿ ಖಂಡಿತವಾಗಿಯೂ ಅದು ನಿರಂಕುಶತೆಗೆ ದಾರಿ ಮಾಡಿಕೊಡ್ತಕ್ಕಂಥ ಒಂದು ವಿಧಾನ ಆಗ್ತೈತಿ ಅನ್ನೋದನ್ನು ಮಾಂಟೆಸ್ಕೋರವರು ವ್ಯಕ್ತಪಡಿಸ್ತಾರೆ. ಆ ದೃಷ್ಟಿಯಿಂದ ಅಧಿಕಾರದ ಪ್ರತ್ಯೇಕೀಕರಣ ಸ್ವಾತಂತ್ರ್ಯದ ರಕ್ಷಿಸುವಲ್ಲಿ ಅತ್ಯಂತ ಪ್ರಮುಖವಾದ ಸಾಧನ ಅಂತ ತಿಳ್ಕೊಂಡು ಮಾಂಟೆಸ್ಕೋರವರು ಹೇಳ್ತಾರೆ. 8ನೇದ್ದು ಜನರಲ್ಲಿ ಸ್ವಾತಂತ್ರ್ಯದ ಹಂಬಲ.
ಜನರು ಸಹಜವಾಗಿ ಸ್ವಾತಂತ್ರ್ಯಕ್ಕಾಗಿ ಹಂಬಲಿಸಬೇಕು. ಯಾಕೆ ಅಂದರೆ ಇದು ಅವ್ರದ್ದು. ಈ ಸ್ವಾತಂತ್ರ್ಯ ನಮಗೋಸ್ಕರ ಇರ್ತಕ್ಕಂಥದ್ದು. ತಮ್ಮ ಹಕ್ಕುಗಳನ್ನು ಮತ್ತು ಸ್ವಾತಂತ್ರ್ಯದ ಬಗ್ಗೆ ಉಪೇಕ್ಷೆ, ಅಸಡ್ಡೆ ಭಾವನೆ ಅಥವಾ ಉದಾಸೀನತೆ ಪ್ರವೃತ್ತಿಯನ್ನು ಜನ ಹೊಂದಿರಬಾರ್ದು. ಲಾರ್ಡ್ ಬ್ರೈಸ್ ಹೇಳಿರುವಂತೆ ನಿರಂತರ ಜಾಗರೂಕತೆ ಸ್ವಾತಂತ್ರ್ಯದ ಬೆಲೆಯಾಗಿದೆ. ಜನರಲ್ಲಿ ರಾಜಕೀಯ ಜಾಗೃತಿ ಹಾಗೂ ಪ್ರಜ್ಞೆ ಇರದಿದ್ದರೆ ಅವರು ತಮ್ಮ ಸ್ವಾತಂತ್ರ್ಯವನ್ನು ರಕ್ಷಿಸಿಕೊಳ್ಳಲಾರರು. ಮೊದಲು ಜನರಿಗೆ ಅವರ ಸ್ವಾತಂತ್ರ್ಯದ ಬಗ್ಗೆ ಅರಿವು ಇರಬೇಕು, ಅದರ ಬಗ್ಗೆ ಪ್ರಜ್ಞೆ ಇರಬೇಕು, ಅದರ ಬಗ್ಗೆ ಜ್ಞಾನ ಇರಬೇಕು. ಆ ಪ್ರಜ್ಞೆ, ಆ ಅರಿವು, ಜ್ಞಾನ ಇದ್ದಾಗ ಮಾತ್ರ ಅವರು ತಮ್ಮ ಸ್ವಾತಂತ್ರ್ಯವನ್ನು ರಕ್ಷಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತೈತಿ. ಅದಕ್ಕೆ ಜನರಲ್ಲಿ ಸ್ವಾತಂತ್ರ್ಯದ ಹಂಬಲ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು ಅನ್ನುವ ವಿಚಾರವನ್ನು ಲಾರ್ಡ್ ಬ್ರೈಸ್ ವ್ಯಕ್ತಪಡಿಸ್ತಾರೆ. ಇನ್ನು 9ನೆಯ ಸ್ವಾತಂತ್ರ್ಯದ ರಕ್ಷಣೆಯ ಸಾಧನವೆಂದರೆ ಆರ್ಥಿಕ ಭದ್ರತೆ ಮತ್ತು ಸಮಾನತೆ. ಆರ್ಥಿಕ ಭದ್ರತೆ, ಆರ್ಥಿಕ ಸಮಾನತೆ ಕೂಡ ಸ್ವಾತಂತ್ರ್ಯವನ್ನು ರಕ್ಷಿಸುವಲ್ಲಿ ಪ್ರಮುಖವಾಗಿರ್ತಕ್ಕಂಥ ಸಾಧನಗಳಲ್ಲಿ ಇದು ಒಂದು. ಹಸಿವು, ನಿರುದ್ಯೋಗ ಹಾಗೂ ದಾರಿದ್ರ್ಯದಿಂದ ಬಳಲ್ತಕ್ಕಂಥ ಜನ ಸ್ವಾತಂತ್ರ್ಯಕ್ಕೆ ಯಾವುದೇ ಬೆಲೆಯನ್ನು ನೀಡುವುದಿಲ್ಲ. ಜನರು ಹಸಿವಿನಿಂದ ಬಳಲುತ್ತಿದ್ದರೆ, ನಿರುದ್ಯೋಗದ ಸಮಸ್ಯೆಯಿಂದ ಬಳಲ್ತಾ ಇದ್ದರೆ, ದಾರಿದ್ರ್ಯತನ ಜೀವನವನ್ನು ನಡೆಸ್ತಾ ಇದ್ದರೆ ಸ್ವಾತಂತ್ರ್ಯಕ್ಕೆ ಯಾವುದೇ ರೀತಿಯ ಬೆಲೆಯನ್ನು ಅವರು ನೀಡಲಿಕ್ಕೆ ಸಾಧ್ಯ ಇಲ್ಲ. ಜೊತೆಗೆ ಆರ್ಥಿಕ ಅಸಮಾನತೆಯಿಂದ ಶ್ರೀಮಂತ, ಬಡವ, ಉಳ್ಳವರು ಹಾಗೂ ಇಲ್ಲದವರು. ಈ ಉಳ್ಳದವರು ಅಂದರೆ ಬಂಡವಾಳಶಾಹಿ ವರ್ಗ ಅಂತ ನಾವು ಹೇಳ್ತೀವಿ, ಇಲ್ಲದವರು ಅಂದರೆ ಕಾರ್ಮಿಕ ವರ್ಗ ಅಂತ ಹೇಳ್ತೀವಿ. ಉಳ್ಳವರು ಹಾಗೂ ಇಲ್ಲದವರ ವರ್ಗಗಳು ಸಮಾಜದಲ್ಲಿದ್ದರೆ ಉಳ್ಳವರಿಂದ ಇಲ್ಲದವರ ಸ್ವಾತಂತ್ರ್ಯದ ಉಲ್ಲಂಘನೆ ಸಹಜ ಆಗ್ತೈತಿ. ಉಳ್ಳವರು ಇಲ್ಲದವರ ಸ್ವಾತಂತ್ರ್ಯವನ್ನು ಹರಣ ಮಾಡ್ತಾರೆ, ಅವರ ಸ್ವಾತಂತ್ರ್ಯವನ್ನು ಶೋಷಣೆ ಮಾಡ್ತಾರೆ, ಅವ್ರ ಸ್ವಾತಂತ್ರ್ಯಕ್ಕೆ ಧಕ್ಕೆಯನ್ನು ತರ್ತಾರೆ. ಇದು ಒಂದು ಸಹಜವಾಗಿರ್ತಕ್ಕಂಥ ಒಂದು ಕ್ರಿಯೆ. ಆದ್ದರಿಂದ ಸಮಾಜದಲ್ಲಿ ಜನರಿಗೆ ಆರ್ಥಿಕ ಭದ್ರತೆ ಮತ್ತು ಆರ್ಥಿಕ ಸಮಾನತೆ ದೊರೆತಾಗ ಜನ ತಾವಾಗಿಯೇ ತಮ್ಮ ಸ್ವಾತಂತ್ರ್ಯದ ರಕ್ಷಣೆಯ ಬಗ್ಗೆ ಕಾತರ ತೋರುತ್ತಾರೆ. ಆದ್ದರಿಂದ ಜನರಿಗೆ ಆರ್ಥಿಕ ಭದ್ರತೆ, ಆರ್ಥಿಕ ಸಮಾನತೆಯನ್ನು ಒದಗಿಸಿದಾಗ ತಮ್ಮ ಸ್ವಾತಂತ್ರ್ಯದ ಬಗ್ಗೆ, ತಮ್ಮ ಸ್ವಾತಂತ್ರ್ಯದ ರಕ್ಷಣೆಯ ಬಗ್ಗೆ ಅವರಿಗೆ ಉತ್ಸುಕತೆ ಉಂಟಾಗ್ತೈತಿ, ಕಾತರತೆ ಬೆಳೆದು ಬರಲಿಕ್ಕೆ ಸಾಧ್ಯ ಆಗ್ತೈತಿ. 10ನೇದ್ದು ಕಾನೂನಿನ ಆಳ್ವಿಕೆ, ರೂಲ್ ಆಫ್ ಲಾ ಅಂತ ನಾವೇನು ಹೇಳ್ತೀವಿ. ಇದು ಸಹಿತ ಸ್ವಾತಂತ್ರ್ಯದ ರಕ್ಷಣೆ ಮಾಡುವಲ್ಲಿ ತನ್ನದೇ ಆಗಿರ್ತಕ್ಕಂತಹ ಪಾತ್ರವನ್ನು ನಿರ್ವಹಿಸುತ್ತದೆ. ದೇಶದಲ್ಲಿ ಆಳುವ ವ್ಯಕ್ತಿಗಳಿಗಿಂತ ಕಾನೂನುಗಳಿಗೆ ಹೆಚ್ಚು ಪ್ರಾಶಸ್ತ್ಯ ನೀಡಿದರೆ ಅದಕ್ಕೆ ಕಾನೂನು ಆಳ್ವಿಕೆ ಅಂತ ಕರಿತೀವಿ. ಒಂದು ದೇಶದಲ್ಲಿ ಆಳುವ ವ್ಯಕ್ತಿಗಳಿಗಿಂತಲೂ ಕಾನೂನುಗಳಿಗೆ ಹೆಚ್ಚಿನ ಮಹತ್ವವನ್ನು ನೀಡುವುದು, ಹೆಚ್ಚಿನ ಅಧಿಕಾರವನ್ನು ಕೊಡುವುದು, ಇದಕ್ಕೆ ಕಾನೂನಿನ ಆಳ್ವಿಕೆ ಅಂತ ಕರೀತಾರೆ. ಇಲ್ಲಿ ಯಾವುದೇ ತಾರತಮ್ಯ ಇಲ್ಲದೆ ಸರ್ವರು ಕಾನೂನಿನ ಮುಂದೆ ಸಮಾನರು, ಮೇಲು ಕೀಳು ಅಂತಕ್ಕಂಥದ್ದಿಲ್ಲ. ಕಾನೂನಿನ ಎದುರಿಗೆ ಎಲ್ಲರೂ ಸಮಾನರು. ಇದರಿಂದ ಸಬಲರಿಗೆ ಸಮಾನವಾಗಿ ದುರ್ಬಲ ಪ್ರಜೆಗಳ ಸ್ವಾತಂತ್ರ್ಯಕ್ಕೆ ಸೂಕ್ತವಾದ ರಕ್ಷಣೆಯು ದೊರಕ್ತೈತಿ. ಆದ್ದರಿಂದ ಕಾನೂನಿನ ಆಳ್ವಿಕೆ ಸ್ವಾತಂತ್ರ್ಯದ ರಕ್ಷಣೆಗೆ ತನ್ನದೇ ಆಗಿರ್ತಕ್ಕಂತಹ ಪಾತ್ರ ಹೊಂದಿದೆ. ಈ
ಮೇಲೆ ಚರ್ಚಿಸಲಾಗಿರ್ತಕ್ಕಂತಹ ಈ ಎಲ್ಲ ಸ್ವಾತಂತ್ರ್ಯದ ಸುರಕ್ಷತಾ ಸಾಧನಗಳ ಜೊತೆಗೆ ಇನ್ನೂ ಕೆಲವೊಂದಿಷ್ಟು, ಅದು ಸಾಕ್ಷರತೆ ಅಥವಾ ರಾಜಕೀಯ ಶಿಕ್ಷಣ ಆಗಿರಬಹುದು, ಸಹಕಾರ, ಸಹಿಷ್ಣುತೆ ಮತ್ತು ಸಮಾನತೆ ಆಗಿರಬಹುದು, ನಾಗರಿಕ ಪ್ರಜ್ಞೆ ಆಗಿರಬಹುದು, ಮೂಲಭೂತ ಕರ್ತವ್ಯಗಳಂತಹ ಅಂಶಗಳು ಸಹ ಸ್ವಾತಂತ್ರ್ಯದ ರಕ್ಷಣೆಗೆ ನೆರವಾಗಬಲ್ಲವು. ಅಂದರೆ ಈ ಮೇಲೆ ನಾವು ಚರ್ಚೆ ಮಾಡಿರ್ತಕ್ಕಂತಹ ಈ 10 ಸಾಧನಗಳು ಸ್ವಾತಂತ್ರ್ಯದ ರಕ್ಷಣೆಗೆ ಇರ್ತಕ್ಕಂಥವುಗಳು, ಇವುಗಳ ಜೊತೆಗೆ ಇನ್ನೂ ಹಲವಾರು ಸಾಧನಗಳು ಸ್ವಾತಂತ್ರ್ಯದ ರಕ್ಷಣೆ ಮಾಡ್ತಾವು ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಇನ್ನೂ ಕೆಲವೊಂದಿಷ್ಟು ಸ್ವಾತಂತ್ರ್ಯದ ರಕ್ಷಣೆಗೆ ಇರ್ತಕ್ಕಂಥ ಸಾಧನಗಳು, ಅದು ಸಾಕ್ಷರತೆ ಅಥವಾ ರಾಜಕೀಯ ಶಿಕ್ಷಣ, ಸಹಕಾರ, ಸಹಿಷ್ಣುತೆ ಮತ್ತು ಸಮಾನತೆ, ನಾಗರಿಕ ಪ್ರಜ್ಞೆ, ಮೂಲಭೂತ ಕರ್ತವ್ಯಗಳ ಪಾಲನೆ, ಇವೂ ಸಹಿತ ಸ್ವಾತಂತ್ರ್ಯದ ರಕ್ಷಣೆ ಮಾಡ್ತಕ್ಕಂಥ ಪ್ರಮುಖ ಅಂಶಗಳು, ಸಾಧನಗಳು ಅನ್ನೋದನ್ನು ನಾವು ಇವುಗಳ ಮೇಲೆ, ಈ ಎಲ್ಲ ಅಂಶಗಳ ಮೇಲೆ ಅರಿತುಕೊಳ್ತೀವಿ, ತಿಳಿದುಕೊಳ್ತೀವಿ. ಇಷ್ಟು ವಿದ್ಯಾರ್ಥಿಗಳೇ ಸ್ವಾತಂತ್ರ್ಯದ ರಕ್ಷಣೆಗೆ ಇರ್ತಕ್ಕಂತಹ ಪ್ರಮುಖ ಸಾಧನಗಳು ಅಥವಾ ಅಂಶಗಳು. ಇಷ್ಟು ಸಾಕು. ಮುಂದಿನ ಅವಧಿಯಲ್ಲಿ ಮುಂದಿನ ಅಂಶದ ಬಗ್ಗೆ, ಕಾನ್ಸೆಪ್ಟ್ ಬಗ್ಗೆ ನಾವು ಚರ್ಚೆ ಮಾಡೋಣ.